20 ಗಂಟೆಗಳ ಕಾಲ ಸತತವಾಗಿ ಸಾವು ಬದುಕಿನ ನಡುವೆ ಹೋರಾಟ, ಕೊನೆಗೂ ಸಾವನ್ನೇ ಗೆದ್ದು ಬಂದ ಸಾತ್ವಿಕ. ಹೀಗಾಗಿ ಸಾತ್ವಿಕ ಕೇವಲ ಮಗುವಲ್ಲ, ಸಾವನ್ನೇ ಗೆದ್ದ ಮೃತ್ಯುಂಜಯ. ಇಡೀ ರಾಜ್ಯದ ಜನತೆ ನಿನ್ನೆಯಿಂದ ಸತತವಾಗಿ 20 ಗಂಟೆಗಳ ಕಾಲ ಮಾಡ್ತಾ ಇದ್ದ ಪ್ರಾರ್ಥನೆ ಫಲ ಕೊಡ್ತು. ಸತತ 20 ಗಂಟೆ ಗಾಳಿ ಬೆಳಕಿಲ್ಲದೆ, ಹೊಟ್ಟೆಗೆ ಹಿಟ್ಟಿಲ್ಲದೆ ಸಾವನ್ನೇ ಗೆದ್ದು ಬಂದಿದ್ದಾನೆ. ಅಮ್ಮನ ಮಡಿಲಿಲ್ಲದೆ ಕಗ್ಗತ್ತಲಲ್ಲೇ ಸಾವನ್ನೇ ಜಯಿಸಿದಾನೆ ಸಾತ್ವಿಕ. ಕೊಳವೆ ಬಾವಿಯ 20 ಅಡಿ ಆಳಕ್ಕೆ ಬಿದ್ದರೂ ಕೂಡ ಒಬ್ಬಂಟಿಯಾಗಿ ಕತ್ತಲಲ್ಲೇ ಹೋರಾಟ. 20 ಗಂಟೆ ಕೈಕಾಲು ಆಡಿಸದೆ ಇದ್ದಂತಹ ಸಾತ್ವಿಕ್ ಹೊರ ಬಂದ ಮೇಲೂ ಕೂಡ ಅದೇ ನಗು ಇತ್ತು. ಇನ್ನು ಯಾವಾಗ ಸಾತ್ವಿಕನನ್ನ ಮೇಲೆತ್ತಿಕೊಂಡು ಬರಲಾಯಿತು, ಆಗ್ಲೂ ಕೂಡ ಆತನ ಮುಖದಲ್ಲಿ ಆ ಒಂದು ಗೆಲುವಿನ ನಗು ಕಾಣ್ತಾ ಇತ್ತು. 20 ಅಡಿ ಉಲ್ಟಾ ಬಿದ್ದರೂ ತಲೆಯಲ್ಲಿ ಯಾವುದೇ ಗಾಯಗಳಿಲ್ಲ. ಇನ್ನು ಕೈಕಾಲಿಗೆ ಸಣ್ಣ ಪುಟ್ಟ ತಿರುಚಿದಂತಹ ಗಾಯಗಳಾಗಿದ್ದಾವೆ ಬಿಟ್ರೆ ಸಾತ್ವಿಕ್ ಫುಲ್ ಸೇಫ್ ಆಗಿದ್ದಾನೆ. ಅದೇ ರೀತಿಯಾಗಿ ಸಾತ್ವಿಕ್ಗೆ BP, ಬ್ಲಡ್ ಪ್ರೆಷರು, ಸ್ಯಾಚುರೇಷನ್ ಎಲ್ಲವೂ ಕೂಡ ನಾರ್ಮಲ್ ಆಗಿದೆ. ಸಾತ್ವಿಕ್ ಧೈರ್ಯವನ್ನು ನೋಡಿ ಇಂಡಿ ಆಸ್ಪತ್ರೆ ವೈದ್ಯರೇ ಶಾಕ್ ಆಗಿದ್ದಾರೆ. ಯಾವುದಕ್ಕೂ ಇರಲಿ ಅಂತ ಸಿಟಿ ಸ್ಕ್ಯಾನ್ ಮಾಡಿಸೋದಕ್ಕೆ ಅಂತ ವಿಜಯಪುರಕ್ಕೆ ಬಾಲಕ ಸಾತ್ವಿಕ್ನನ್ನ ಶಿಫ್ಟ್ ಮಾಡಲಾಗಿದೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ವೈದ್ಯರು ಕೂಡ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಸಿದ್ಧಲಿಂಗ ಮಹಾಸ್ವಾಮೀಜಿಗಳನ್ನ ನೆನೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರೆ ಮಗು ಸಾವನ್ನ ಗೆದ್ದು ಬಂದಿರುವಂತದ್ದು ಒಂದು ಪವಾಡವೇ ಸರಿ. ಇನ್ನು ಅದೇ ರೀತಿಯಾಗಿ ಸತತ 20 ಗಂಟೆಗಳ ಕಾಲ SDRF ತಂಡದ ಸಿಬ್ಬಂದಿಗಳು, ಅದೇ ರೀತಿಯಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸತತವಾಗಿ ಕೆಲಸವನ್ನ ಮಾಡಿ, ಪ್ರಯತ್ನವನ್ನ ಮಾಡಿ ಕೊನೆಗೂ ಮಗುವನ್ನ ಜೀವಂತವಾಗಿ ಹೊರತಂದ್ರು. ಮಗುವನ್ನ ಜೀವಂತವಾಗಿ ಹೊರತೆಗೆಯುವಲ್ಲಿ ಯಶಸ್ವಿಯಾದರು. ಇನ್ನು ಅದೇ ರೀತಿಯಾಗಿ ನಿನ್ನೆ ಸಾಯಂಕಾಲದಿಂದ ಒಂದು ಮಿಷನ್ ಆರಂಭ ಆಗುತ್ತೆ. ಮಗುವನ್ನ ರಕ್ಷಣೆ ಮಾಡೋದಕ್ಕೆ, ಸಾತ್ವಿಕ್ನನ್ನ ರಕ್ಷಣೆ ಮಾಡೋದಕ್ಕೆ ಅಂತ JCBಯ ಮೂಲಕವಾಗಿ ಒಂದು ಗುಂಡಿಯನ್ನ ತೋಡಿ, ಅದಾದ ಬಳಿಕ ಒಂದು ಸುರಂಗವನ್ನ ತೋಡಿ ಮಗುವನ್ನ ಕಾಪಾಡುವಲ್ಲಿ SDRF NDRF ತಂಡದ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಅದೇ ರೀತಿಯಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳನ್ನೂ ಕೂಡ ನಾವು ನೆನೆಯಬೇಕಾಗತ್ತೆ. ಏನು ಸಾಕಷ್ಟು ತಜ್ಞರು ಕೂಡ ಇದರಲ್ಲಿ ಕೆಲಸ ಮಾಡಿದ್ದಾರೆ. ನೋಡಿ, ಒಂದು ಮಗು ಈ ರೀತಿಯಾಗಿ ಒಂದು ತೆರೆದ ಕೊಳವೆ ಬಾವಿಯಲ್ಲಿ ಬಿದ್ದಿದೆ ಅಂತಂದರೆ ಎಷ್ಟು ಅಡಿ ಆಳಕ್ಕೆ ಬಿದ್ದಿದೆ ಅನ್ನುವಂಥದ್ದು ಕೇವಲ ಅಂದಾಜು ಮಾತ್ರ ಮಾಡಬೇಕಾಗತ್ತೆ. ಆದರೆ ಅಂದಾಜು ನಿಕಟವಾಗಿ ಇರಬೇಕಾಗತ್ತೆ. ಇಲ್ಲದೇ ಇದ್ದರೆ ಆಪರೇಷನ್ ಫೇಲ್ ಆಗುವಂತಹ ಸಾಧ್ಯತೆ ಇರುತ್ತೆ. ಆದರೆ ಇಲ್ಲಿ ತಂತ್ರಜ್ಞರೂ ಕೂಡ ಮಗುವನ್ನು ಗೆಲ್ಲಿಸುವಲ್ಲಿ ತಮ್ಮ ಪಾತ್ರವನ್ನು ವಹಿಸಿದ್ದಾರೆ. ಅದೇ ರೀತಿಯಾಗಿ SDRF ತಂಡ, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಸತತವಾಗಿ ಕೆಲಸ ಮಾಡಿ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ. ನಿನ್ನೆ ಇದು ಬೀಳುಕಿಂತ ಮೊದಲು ಎಲ್ಲಿತ್ತು? ಜೋರಾಗಿ ಮಾತಾಡ. ಆಟ ಆಡ್ಲಕತ್ತಿದ್ರವ, ನಾ ಅಕ್ಕಿ ರುಬ್ಲಕತ್ತಿದ್ರಿ ಜರ. ಹಿಂಗಾಗಿ ಬರೇ ಒಳಗೋಗಿ ಮಿಕ್ಸರ್ ಚಾಚ ತೊಗೊಂಬರಟಿಗೆ ಬಡೋದೆ ನೋಡಿ. ಮುಂದೆ ನಿಮ್ಗೆ ಯಾವಾಗ ಗೊತ್ತಾಯ್ತು? ಮುಂದೆ ಇವ್ರು ಅಜ್ಜ ಬಂದ್ರಿ ಹೊಲದ ಕಡೆದು. ಸಾತ್ವಿಕ್ ಎಲ್ಲ ನಕ್ರದ್ರು, ನಿಮ್ಮ ಕಡೆ ಬಂದಿಲ್ರಿ ಅಂತ. ಇಲ್ಲ, ನಮ್ಮ ಕಡೆ ಬಂದಿಲ್ಲ ಅಂತಂದ್ರೆ ಅನ್ನ ಎಲ್ಲ ಕಡೆ ಹೊಲ್ದಾಗ ರೋಡ್ ಕಡೆ ಎಲ್ಲ ನೋಡಿದವ್ರಿ, ಎಲ್ಲಿ ಕಾಣಿಸ್ಲೇ ಇಲ್ಲ. ಅನ್ನ ಇವ್ರ ಪಪ್ಪ ಹೋದ್ರಿ ಕೇಳಾರ, ಹಿಡಿಯಾಗಿ ಹತ್ತು ದವಾಜ್ ಕೇಳ್ಸದ ಅಂತಂದ್ರೆ ಅನ್ನ ಹಿಂದಿ ಕಡೆ ಅವ್ರ ಪಪ್ಪ. ನಿನ್ನೆ ಇದು ಬೀಳುಕಿಂತ ಮೊದಲು ಎಲ್ಲಿತ್ತು? ನನ್ನ ಬಲ್ಲೆ ಆಟ ಆಡ್ಲಕತ್ತಿದ್ರವ, ಅನ್ನ ಹಾಲ ಉಳಿಸಿದ್ರು ಅವನಿಗೆ. ಉಳಿಸಿ ಚಪ್ಪಲ್ ಹಾಕಿದ್ರು ಕಾಲಾಗ. ಜೋರಾಗಿ ಮಾತಾಡ. ಆಟ ಆಡ್ಲಕತ್ತಿದ್ರವ, ನಾ ಅಕ್ಕಿ ರುಬ್ಲಕತ್ತಿದ್ರಿ ಜರ. ಹಿಂಗಾಗಿ ಬರೇ ಒಳಗೋಗಿ ಮಿಕ್ಸರ್ ಚಾಚ ತೊಗೊಂಬರಟಿಗೆ ಬಡೋದೆ ನೋಡಿ. ಮುಂದೆ ನಿಮ್ಗೆ ಯಾವಾಗ ಗೊತ್ತಾಯ್ತು? ಮುಂದೆ ಇವ್ರು ಅಜ್ಜ ಬಂದ್ರಿ ಹೊಲದ ಕಡೆದು. ಸಾತ್ವಿಕ್ ಎಲ್ಲ ನಕ್ರದ್ರು, ನಿಮ್ಮ ಕಡೆ ಬಂದಿಲ್ರಿ ಅಂತ. ಇಲ್ಲ, ನಮ್ಮ ಕಡೆ ಬಂದಿಲ್ಲ ಅಂತಂದ್ರೆ ಅನ್ನ ಎಲ್ಲ ಕಡೆ ಹೊಲ್ದಾಗ ರೋಡ್ ಕಡೆ ಎಲ್ಲ ನೋಡಿದವ್ರಿ, ಎಲ್ಲಿ ಕಾಣಿಸ್ಲೇ ಇಲ್ಲ. ಅನ್ನ ಇವ್ರ ಪಪ್ಪ ಹೋದ್ರಿ ಕೇಳಾರ, ಹಿಡಿಯಾಗಿ ಹತ್ತು ದವಾಜ್ ಕೇಳ್ಸದ ಅಂತಂದ್ರೆ ಅನ್ನ ಹಿಂದಿ ಕಡೆ ಅವ್ರ ಪಪ್ಪ. ನಿನ್ನೆ ಇದು ಬೀಳುಕಿಂತ ಮೊದಲು ಎಲ್ಲಿತ್ತು? ನನ್ನ ಬಲ್ಲೆ ಆಟ ಆಡ್ಲಕತ್ತಿದ್ರವ, ಅನ್ನ ಹಾಲ ಉಳಿಸಿದ್ರು ಅವನಿಗೆ. ಉಳಿಸಿ ಚಪ್ಪಲ್ ಹಾಕಿದ್ರು ಕಾಲಾಗ. ಜೋರಾಗಿ ಮಾತಾಡ. ಆಟ ಆಡ್ಲಕತ್ತಿದ್ರವ, ನಾ ಅಕ್ಕಿ ರುಬ್ಲಕತ್ತಿದ್ರಿ ಜರ. ಹಿಂಗಾಗಿ ಬರೇ ಒಳಗೋಗಿ ಮಿಕ್ಸರ್ ಚಾಚ ತೊಗೊಂಬರಟಿಗೆ ಬಡೋದೆ ನೋಡಿ.
ಹಾಂ ಮುಂದೆ ನಿಮ್ಗೆ ಯಾವಾಗ ಗೊತ್ತಾಯ್ತು? ಮುಂದೆ ಇವ್ರು ಅಜ್ಜ ಬಂದ್ರಿ ಹೊಲದ ಕಡೆದು ಸಾತ್ವಿಕ್ ಎಲ್ಲ ನಕ್ರೋದು ನಿಮ್ಮ ಕಡೆ ಬಂದಿಲ್ರಿ ಅಂದ ಇಲ್ಲ ನಮ್ಮ ಕಡೆ ಬಂದಿಲ್ಲ ಅಂತಂದ್ರೆ ಅನ್ನ ಎಲ್ಲ ಕಡೆ ಹೊದ್ದಾಗ ರೋಡ್ ಕಡೆ ಎಲ್ಲ ನೋಡಿದವ್ರಿ ಎಲ್ಲಿ ಕಾಣಿಸ್ಲೇ ಇಲ್ಲ. ಅನ್ನ ಇವ್ರ ಪಪ್ಪ ಹೋದ್ರೆ ಕೇಳಾರ ಹಿಡಿಯಾಗಿ ಹತ್ತದ ಆವಾಜ್ ಕೇಳಿಸೋದ ಅಂತಂದ್ರೆ ಅನ್ನ ಹಿಂದಿಗಡೆ ಅವ್ರ ಪಪ್ಪ ನಿನ್ನೆ ಇದು ಬೀಳುಕಿಂತ ಮೊದಲು ಎಲ್ಲಿತ್ತು? ಇನ್ನು ಸಾತ್ವಿಕ್ನ ತಾಯಿ ಮಾತನಾಡ್ತಾ ಇರುವಂತಹ ಮಾತುಗಳನ್ನು ಕೇಳ್ತಾ ಇದ್ರಿ. ನೆನ್ನೆ ಅನ್ನ ಹಾಲು ಊಟ ಮಾಡಿಸಿದ್ವಿ, ಅದಾದ ಬಳಿಕ ಮಗು ಆಟ ಆಡ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಮಗು ಎಲ್ಲಿ ಹೋಗಿತ್ತು ನನಗೂ ಕೂಡ ಗೊತ್ತಿರಲಿಲ್ಲ. ಅವರ ಅಜ್ಜ ಬಂದು ಕೇಳಿದ್ರು, ಎಲ್ಲಿದ್ದಾನೆ ಸಾತ್ವಿಕ ಅಂತ ಕೇಳಿದ್ರು. ಆದರೆ ಇಲ್ಲೇ ಆಟ ಆಡ್ತಾ ಇದ್ರು ಅಂತ ನಾನು ಹೇಳಿದೆ. ಆಗ ಕಾಣದೇ ಇದ್ದಾಗ ನಾವೆಲ್ಲರೂ ಕೂಡ ಸೇರಿ ಹುಡುಕಾಡಿದ್ವಿ. ಅದಾದ ಬಳಿಕ ಅವರ ತಂದೆ ಇಲ್ಲ ಎಲ್ಲೋ ಆತನ ಧ್ವನಿ ಕೇಳ್ದಂಗಿತ್ತು ಅಂತ ನೋಡಿದಾಗ ಬ್ಯಾಟ್ರಿ ತೆಗೆದುಕೊಂಡು ಹುಡುಕಿದಂತಹ ಸಂದರ್ಭದಲ್ಲಿ ಆತ ಕೊಳವೆ ಬಾವಿಯಲ್ಲಿ ಬಿದ್ದಿರುವಂಥದ್ದು ಗೊತ್ತಾಯಿತು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಾತ್ವಿಕನ ತಾಯಿಯವರು ಮಾತನಾಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ನಿನ್ನೆಯಿಂದ ನಡೆದಂತಹ ಒಂದು ಕಾರ್ಯಾಚರಣೆಯನ್ನು ಕೂಡ ನೋಡ್ತಾ ಇದ್ವಿ. ಈ ರೀತಿಯಾಗಿ ಈ ಹಿಂದೆಯೂ ಕೂಡ ಅನೇಕ ಘಟನೆಗಳು ನಡೆದಿದ್ವು. ಕೆಲವಾರು ಘಟನೆಗಳಲ್ಲಿ ವಿಫಲವಾಗಿದ್ದರೂ ಕೂಡ ಈ ಒಂದು ಘಟನೆಯಲ್ಲಿ ಬಹಳಷ್ಟು ತ್ವರಿತವಾಗಿ ಕೆಲಸವನ್ನು ಕೈಗೆತ್ತಿಕೊಂಡು ಮಗುವನ್ನು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಿದ್ದು ಸ್ಥಳೀಯ ಆಸ್ಪತ್ರೆಯ ಸಿಬ್ಬಂದಿಗಳನ್ನು ಮಾತನಾಡಿಸಿದ್ದಾರೆ, ವೈದ್ಯಾಧಿಕಾರಿಗಳನ್ನು ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಕೇಳಿ. ಕೊಳವೆ ಬಾವಿಯಲ್ಲಿ ಬಿದ್ದಿರುವಂತ ಬಹಳಷ್ಟು ಸುರಕ್ಷಿತವಾಗಿ ಈಗ ತೆಗೆದಿರುವಂಥದ್ದು ಮತ್ತು ಆತನನ್ನ ತಾಲೂಕಾ ಆಸ್ಪತ್ರೆಗೆ ಕೂಡ ರವಾನೆ ಮಾಡಲಾಗಿತ್ತು. ಈಗ ನನ್ನೊಟ್ಟಿಗೆ ಮಾತನಾಡಲಿಕ್ಕೆ ತಾಲೂಕಿನ ವೈದ್ಯಾಧಿಕಾರಿಗಳು ಕೂಡ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಮಗು ಕೊಳವೆಯಲ್ಲಿ ಬಾವಿಯಲ್ಲಿ ಬಿದ್ದಿತ್ತು, ಬಹಳಷ್ಟು ಸುರಕ್ಷಿತ ತೆಗೆದು ತಮ್ಮ ತಾಲೂಕು ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಹೇಳಿ ಮೇಡಮ್, ಏನು ಹೇಳ್ತೀರಿ? ಖುಷಿ ಆಗ್ತೈತೆ, ಯಾಕಂದರೆ ಕೊಳವೆ ಬಾವಿಯಲ್ಲಿ 14 ತಾಸು ಮಗು ಇದ್ದು ಜೀವಂತವಾಗಿ ನಗುತ್ತಾ ಅದು ನಾವೆಲ್ಲ ತಗೊಂಡು ಬಂದ್ವಿ. ನಮಗೆ ಖುಷಿ ಆಗ್ತಾಯಿದೆ. ಇದಕ್ಕೆಲ್ಲ ಕಾರಣ ಅಂದರೆ ನಮ್ಮ ಟೀಮು, ನಮ್ಮ ಡಿಸ್ಟ್ರಿಕ್ಟ್ ಲೆವೆಲೆಲ್ಲ ಆಫೀಸರ್ಸು ಅದೆಲ್ಲ ಚೆನ್ನಾಗಿ ಎಲ್ಲರೂ ಕೋಆರ್ಡಿನೇಷನ್ ಮಾಡಿದ್ವಿ. ನಮಗೆ ಹೀಗಾಗಿ ಎಲ್ಲನೂ ಡಿಪಾರ್ಟ್ಮೆಂಟು, ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸು ಮತ್ತು ನಮ್ಮ ತಾಲೂಕು ಆಫೀಸರ್ಸು ಎಲ್ಲರೂ ಚೆನ್ನಾಗಿ ಕೋಆರ್ಡಿನೇಷನ್ ಮಾಡಿ ಆ ಮಗುನ ನಾವು ಇವತ್ತು ಉಳಿಸಿದ್ದೀವಿ. ಮತ್ತು ಅಲ್ಲಿ ಪ್ರಕಾರ ಲಚಾನ ದೇವ್ರದ ಒಂದು ಇದು ಅಂತ ಹೇಳ್ತಾರೆ, ಸಿದ್ಧಲಿಂಗ ಮಹಾರಾಜರದ ಆಶೀರ್ವಾದ ಅಂತ, ಅದನ್ನೂ ಇರ್ಬೋದು. ಅದಕ್ಕೆ ವಿ ಆರ್ ಹ್ಯಾಪಿ ವಿತ್ ದಟ್ ಸಿಚುವೇಶನ್. ಮೇಡಮ್, ಈಗ ಮಗು ಹೊರಗಡೆ ಬಂದಮೇಲೆ ಮಗುವಿನ ಪರಿಸ್ಥಿತಿ ಹೇಗಿತ್ತು ಮೇಡಮ್? ಮಗು ಹೊರಗೆ ಬಂದ ತಕ್ಷಣ ಮಗು ಅಳ್ತಾನೆ ಇತ್ತು, ಆದರೆ ಕ್ರಾಯ್ ಇತ್ತು ಮಗುಗೆ. ಅದು ಮಗುವಿನ ಹಾಗಿರಲಿಲ್ಲ, ಕ್ರಾಯ್ ಇತ್ತು, ಅಳ್ತಾ ಇತ್ತು. ಹಾಗೆ ಮಗುನ ತಗೊಂಡು ಬಂದು ನಾವು ಆಂಬ್ಯುಲೆನ್ಸ್ ಹಾಕಿ ಇಮಿಡಿಯೇಟ್ ಆಗಿ ನಾವು ಆಕ್ಸಿಜನ್ ಸ್ಟಾರ್ಟ್ ಮಾಡಿದ್ವಿ. ಮಗುನ ಮೈಯೆಲ್ಲ ಸ್ವಚ್ಛಾಗಿ ಓಡಿಸಿದ್ವಿ, ಮಣ್ಣೆಲ್ಲ ಹಾಕಿತ್ತು. ಅದಾದಮೇಲೆ ಶುಗರ್ ಚೆಕ್ ಮಾಡಿದ್ವಿ, ಶುಗರು ನಾರ್ಮಲ್ ಇತ್ತು. ಸೊ ನಮಗೂ ರಿಲ್ಯಾಕ್ಸ್ ಆಯಿತು. ಸೊ ಇಮಿಡಿಯೇಟ್ ಆಗಿ ಇಲ್ಲಿ ತಂದ ತಕ್ಷಣ ಮುಂದಿನ ಟ್ರೀಟ್ಮೆಂಟ್ ನಾವು ಹಾಕಿದ್ವಿ. ಈಗ ಸದ್ಯ ಆತನನ್ನ ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡಿದ್ರ ಹೇಗೆ ಅಂತ? ಹೌದು, ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡಿದ್ವಿ. ಅವನ್ನೆಲ್ಲ ನಾರ್ಮಲ್ ಆಗಿದ್ದಾವೆ, ಅವನೇನು ತೊಂದರೆ ಇಲ್ಲ. ಆದರೆ ಒಂದು ಇಶ್ಯೂ ಅಂದರೆ ಏನು, ಚಿಕ್ಕ ಮಗು ಇದೆ, 1.5 ವರ್ಷದ ಮಗು ಇದೆ. ಅದು 14 ತಾಸು ತಲೆ ಕೆಳಗೆ ಮಾಡಿರೋದ್ರಿಂದ ಯಾವುದಾದ್ರೂ ಪ್ರಾಬ್ಲಮ್ ಆಗಿರ್ಬೋದು ಅಂತ ಒಂದು ನಮಗೆ ಸಂಶಯ ಬಂತು. ಅದಕ್ಕೋಸ್ಕರ ಕಳಿಸಿದ್ದೀವಿ. ಅದಕ್ಕೆ ಒಂದ್ಸಲ ಸ್ಕ್ಯಾನಿಂಗ್ ಮಾಡಿದ್ರೆ ನಮ್ಮದು ಒಂದು ರೀತಿ ಒಳ್ಳೇದಾಗುತ್ತೆ ಅಂತ. ಇದಿಷ್ಟು ಏನಂದ್ರೆ ತಾಲೂಕಿನಲ್ಲಿರುವಂತಹ ವೈದ್ಯಾಧಿಕಾರಿಗಳ ಮಾತಾಗಿರುವಂಥದ್ದು. ಈಗಾಗಲೇ ಸಾತ್ವಿಕನನ್ನ ಇಂಡಿ ತಾಲೂಕು ಆಸ್ಪತ್ರೆಯಿಂದ ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡಿರುವಂಥದ್ದು. ಸಾತ್ವಿಕ್ ಕೂಡ ಸಾಕಷ್ಟು ಆರಾಮಾಗಿದ್ದಾನೆ ಅಂತ ಹೇಳಿ ಟಿವಿ5 ಒಂದಿಗೆ ತಮ್ಮ ಮಾತನ್ನು ಹಂಚಿಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆ ಸಿದ್ದು, ಟಿವಿ5 ವಿಜಯಪುರ. ವೈದ್ಯಾಧಿಕಾರಿಗಳು ಮಾತನಾಡ್ತಾ ಇರುವಂತಹ ಮಾತುಗಳನ್ನು ಕೇಳ್ತಾ ಇದ್ರಿ. ಆಸ್ಪತ್ರೆಗೆ ತರ್ತಾ ಇದ್ದಂತೆ ಆತ ಇನ್ನೂ ಸ್ವಲ್ಪ ಆರೋಗ್ಯವಾಗಿಯೇ ಇದ್ದ. ಅದೇ ರೀತಿಯಾಗಿ ನಾವು ಪ್ರಾಥಮಿಕವಾಗಿ ಏನೆಲ್ಲ ಚೆಕಪ್ಗಳನ್ನು ಮಾಡಬೇಕಾಗಿತ್ತು ಎಲ್ಲವನ್ನ ಕೂಡ ನಾವು ತಪಾಸಣೆಯನ್ನು ಮಾಡಿದ್ವಿ. ಅದೇ ರೀತಿಯಾಗಿ ಆಕ್ಸಿಜನ್ ಲೆವೆಲ್ ಆಗಿರಬಹುದು, ಆಮ್ಲಜನಕದ ಲೆವೆಲನ್ನು ಚೆಕ್ ಮಾಡಿ ಆಮ್ಲಜನಕವನ್ನು ಕೂಡ ನಾವು ಪೂರೈಕೆ ಮಾಡಿದ್ವಿ ಮತ್ತೊಮ್ಮೆ. ಇನ್ನು ಅದೇ ರೀತಿಯಾಗಿ ಸ್ಯಾಚುರೇಷನ್ ಲೆವೆಲ್ ಏನಿದೆ ಅಂತ ಗೊತ್ತಾಗಬೇಕಾಗಿತ್ತು, ಸ್ಯಾಚುರೇಷನ್ ಲೆವೆಲ್ ಕೂಡ ಚೆಕ್ ಮಾಡಿದ್ವಿ. ಇನ್ನು ಮಗುವಿನಲ್ಲಿ ಶುಗರ್ ಲೆವೆಲ್ ಏನಾದರೂ ಕಡಿಮೆ ಆಗಿರಬಹುದು, ಯಾಕಂದರೆ ನಿನ್ನೆಯಿಂದ ಏನೂ ತಿಂದಿಲ್ವಲ್ಲ ಮಗು, ಅದೇ ಕಾರಣಕ್ಕೋಸ್ಕರ ಶುಗರ್ ಲೆವೆಲ್ ಏನಾದರೂ ಕಡಿಮೆ ಆಗಿದೆಯಾ ಅಂತ ಶುಗರ್ ಲೆವೆಲ್ ಕೂಡ ನಾವು ಚೆಕ್ ಮಾಡಿದ್ವಿ. ಅದರಲ್ಲೂ ಕೂಡ ಯಾವುದೇ ಒಂದು ಲೋ ಲೆವೆಲ್ ನಮಗೆ ಕಂಡು ಬರಲಿಲ್ಲ. ಅದು ಕೂಡ ನ್ಯಾಚುರಲ್ ಆಗಿ ಎಷ್ಟಿರಬೇಕು ಅಷ್ಟಿರುವಂಥದ್ದು ಕಂಡು ಬಂತು. ಹೀಗಾಗಿ ಮಗು ಆರೋಗ್ಯವಾಗಿದೆ ಅಂತ ನಾವು ಖಾತ್ರಿಯನ್ನು ಪಡಿಸಿದ್ವಿ. ಆದರೆ ಮಗು ಉಲ್ಟಾ ಬಿದ್ದಿತ್ತಲ್ವ ನೋಡಿ, ಮೇಲ್ಗಡೆ ಬರೀ ಕಾಲುಗಳು ಮಾತ್ರ ಕಾಣ್ತಾ ಇತ್ತು. ಸತತ 20 ಗಂಟೆಗಳ ಕಾಲ ಆ ಒಂದು ಮಗು
ತಲೆ ಕೆಳಗಾಗಿ ಬಿದ್ದಿತ್ತು. ಹೀಗಾಗಿ ಏನಾದರೂ ಒಂದು ಸಣ್ಣ ಪುಟ್ಟ ಏನಾದರೂ ಒಳಗಡೆ ಏನಾದರೂ ಗಾಯಗಳಾಗಿದ್ದಾವ, ಏನಾದರೂ ಆಗಿದೆಯಾ, ಅದನ್ನು ನಾವು ಚೆಕಪ್ ಮಾಡಬೇಕಾಗಿತ್ತು. ಹೀಗಾಗಿ ಸಿಟಿ ಸ್ಕ್ಯಾನ್ ಮಾಡೋದಕ್ಕೆ ಅಂತ ನಾವು ಅವ್ರನ್ನ ಜಿಲ್ಲಾ ಆಸ್ಪತ್ರೆಗೆ ಕಳಿಸಿದ್ದೀವಿ ಅಂತ ವೈದ್ಯಾಧಿಕಾರಿಗಳು ಹೇಳಿಕೆ ಕೊಟ್ಟಿದ್ದಾರೆ.